ದೇಶ ಕಟ್ಟೋದು ಅಥವಾ ಒಂದು ಊರನ್ನ ಉಳಿಸ್ಕೊಳ್ಳೋದು ಅಥವಾ ಪರಿಸರ ಅಥವಾ ರಸ್ತೆ ಹಳ್ಳ ಕೊಳ್ಳ ನಮ್ಮನ್ನ ಪ್ರಾಣ ಹಿಂಡುವ ಸರ್ಕಾರಗಳು. ಅಯ್ಯೋ ಬನ್ನಪ್ಪ, ನನ್ನ ಬಾಳಿನ ಅಮಾಸ್ಯ ನನ್ನ ಮಗ ಇವನು. ಇದಕ್ಕೆ ಆಸಕ್ತಿಯನ್ನ ತೋರಿಸುವ ಜನ ಹೆಚ್ಚು ಕಡಿಮೆ ಸತ್ತೋಗಾಗಿದೆ. ಎಲ್ಲ ಬರೀ ಫೇಸ್ಬುಕ್ ವೀರರೇ. ಐ ಸ್ಟ್ಯಾಂಡ್ ಅಂತ ಒಂದು ಮಾಡ್ಬಿಟ್ಟು ಕೈ ತೊಳ್ಕೊಳ್ಳೋದು, ಲೈಕ್ ಮೆಟ್ರೋ ರೇಟ್ ಹೈಕು, ಈ ಥರ ಯಾವ್ದು 100 ಕೊಡ್ತೀನಿ. ಏನ್ ಜನಗಳೇನೋ. ಆದ್ರೆ ಈಗ ಕ್ರಿಕೆಟಿನ ಈ ಗಲಾಟೆ ಕಾಲ್ ತುಳಿತಿಗೆ ಎಲ್ಲಿಲ್ಲದ ಅತ್ಯುತ್ಸಾಹ. ದೇಶ ಕಟ್ಟುವ ಕೆಲಸ ಅಂದ್ರೆ ಅದೇ. ನೀವು ಬೇರೆ ರೂಟಲ್ಲಿ ಬರ್ತಾ ಇದ್ದೀರಾ. ಇನ್ನೊಂದು ಕಡೆ ಸಮಾಜ ಯಾವ ಕಡೆಗೆ ಹೊರಟೋಗ್ತಾ ಇದೆ ಅಂತಂದ್ರೆ, ಮದುವೆ ಆಗಿ ಗಂಡನ ಕರ್ಕೊಂಡು ಹೆಂಡತಿ ಹೋಗಿ ಸುಪಾರಿ ಕೊಟ್ಟು ಮುಗಿಸ್ತಾಳಂತ. ನಾವ್ ಏನಾರ ಮಾಡ್ಕಂತೀವ ಕಣ, ನಿನಗೆ ಯಾಕವೆಲ್ಲ ನೀನ್ ತಂದು ಕೊಡ್ತೀಯ. ಮದುವೆ ಆಗಿರೋ ಹೆಂಡತಿ ಗಂಡನ್ ಬಿಟ್ಟು ಇನ್ಯಾವೊಂದು ಜೊತೆ ಹೋಗಿ ಕೊಲೆ ಆಗ್ತಾಳಂತೆ. ಬಾಬಾ ಹೆಂಗಸ್ರವ್ರಲ್ಲ ಇವರು. ಯಾವ ಗ್ರಾಚಾರದ ದೇಶದೊಳಗೆ ಬಂದು ಸಿಕ್ಕಾಕೊಂಡಿದೀವಿ ಅಂತಂದ್ರೆ, ಭಗವಂತ ಅಲ್ಲ, ಅವನ 10 ತಲೆಮಾರು ಬಂದ್ರು ರಿಪೇರಿ ಆಗಲ್ಲ ಇವು ಯಾವುವೇ. ನಾಚಿಕೆಟ್ಟ ದೇಶ ಆದ್ರೆ ಹೀಗೆ ಆಗೋದು. ಮಾನ ಮರ್ಯಾದೆ ಲಜ್ಜಿತನ ಇದ್ರು ತಾನೆ ಯಾವನ್ಗಾರ್ವೆ. ಲಕ್ಷಕ್ಕೊಂದು ಮಾತು ತಿಳ್ಕೊಳ್ಳೋರ್ಗೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಭೀಕರ ಕಾಲ್ತುಳಿತಕ್ಕೆ 6 ದಿನ ಆಗಿದೆ. ಆದ್ರೆ ಆ ವಿವಾದಗಳಿಗೆ ಕೊನೆ ಇಲ್ಲ. ಆ ಕೊನೆ ಆಗದಿರುವುದೇ ಅವರಿಗೆ ಅಡ್ವಾಂಟೇಜ್. ನಿಮ್ಗೆ ಅರ್ಥವಾಗ್ತಿಲ್ಲ. ನಂಗೆ ಗೊತ್ತಿತ್ತು ಹೀಗಾಗತ್ತೆ ಅಂತ. ಎಷ್ಟು ಗೋಜಲು ಮಾಡಬಹುದೋ ಅಷ್ಟು ಗೋಜಲು ಮಾಡಬೇಕು. ಅಂತಿಮವಾಗಿ ಜನ ಇದರ ಬಗ್ಗೆ ರೋಸಿ ಹೋಗಬೇಕು. ಮಾಧ್ಯಮಗಳಿಂದಾಗಿ, ಮಾಧ್ಯಮಗಳು ಸತತ ತೋರಿಸಿ ಏನ್ರಿ ಅದೇ ತೋರಿಸ್ಕೊಂಡು ಇವರು ಬೆಳಗ್ಗೆ ಆಯ್ತು ಮಧ್ಯಾಹ್ನ ಆಯ್ತು ಅಂದ್ರೆ ಥೋ ಅಂತ ಅನ್ಕೋಬೇಕು. ಏನ್ರಯ್ಯ ನಿಮ್ ಹಿಂಸೆ, ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಜನ ಮುಂದಿನ ವಿಷಯಕ್ಕೆ ಹೋಗಬೇಕು. ಇವರು ನೆಮ್ಮದಿಯಿಂದ ದುಡ್ಡನ್ನು ಹೊಡೆಯುತ್ತಾ ತಿನ್ನುತ್ತಾ ಹೇಸಿಗೆಯನ್ನ ಅರಗಿಸಿಕೊಳ್ಳುತ್ತಾ ಮುಂದೆ ಸಾಗಬೇಕು. ಅದಕ್ಕೆ ಇದನ್ನು ಎಳಿತಿರೋದು. ನಿಮ್ಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಡೋಂಟ್ ಬಿ ಥಿಂಕ್ ದೇ ಆರ್ ಇದು ಫೂಲ್ಸ್ ಅಲ್ಲ, ನೀವು ಫೂಲ್ಗಳು, ನಾವು ಫೂಲ್ಗಳು. ಸುಮ್ಮನೆ ಮಾತಾಡ್ತಾರೆ. ಒಬ್ಬೊಬ್ಬರದ್ದು ಒಂದೊಂದಂತೆ. ನನ್ನ ಮಕ್ಕಳು ಒಂದೊಂದಲ್ಲ. RCB DNA ಹೈಕೋರ್ಟ್ ಹೇಳ್ತಾ ಇದೆ, ರಿಟ್ ಅರ್ಜಿ ಹಾಕಿದ್ದಾರೆ, ಇದಕ್ಕೆಲ್ಲ ಸರ್ಕಾರ ಕಾರಣ ಅಂತ. ಸರ್ಕಾರ ಹೇಳ್ತಿದೆ ಅವ್ರಿಗೂ ಕಾರಣ ಅಂತ. ಏನು ಹೇಳಿದ್ದೆ ಅವತ್ತು? ಯಾರದ್ದು ತಪ್ಪು? RCB ನಮ್ದಿಲ್ಲಪ್ಪ, ನಮ್ಗೋದಕ್ಕೂ ಸಂಬಂಧ ಇಲ್ಲಪ್ಪ. KSC ನಮಗೇನು ಗೊತ್ತೋ ಅಂತ. ಇದು DNA ಯಾವುದು ನಮಗೇನ್ರಿ ಗೊತ್ತು? ನಾವು ಕಾರ್ಯಕ್ರಮ ಮಾಡೋರ್ರಿ ಶಾಮಿಯಾನ ಹಾಕೊಂಡು. ಇದು ಸರ್ಕಾರ ನಮ್ಗೋದಕ್ಕೂ ಸಂಬಂಧ ಇದೆಯನ್ರಿ, ಅಧಿಕಾರಿಗಳು ಸಸ್ಪೆಂಡ್ ಅಂತ. ಅಲ್ಟಿಮೇಟ್ಲಿ ಯಾರು ಅಂದ್ರೆ ಮೂರ್ಖ ಜನ ಅಂತ ಅವತ್ತು ಹೇಳಿದ್ದೆ. ಮೂರ್ಖರು ನಾವು ಇದಕ್ಕೆ ಜವಾಬ್ದಾರಿ ಅಂತ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಬರ್ದಿದ್ರೆ ನೋಡ್ತಾ ಇರಿ ನಿಮ್ಮ ಫ್ಯಾನ್ಗಳು. ಗಣಂದಾರಿ ಘನತೆ ವೆತ್ತ ಅಭೂತಪೂರ್ವ. ಅಪ್ಪ ಅಮ್ಮನ ಒಂದಿನ ನೆಟ್ಟಗೆ ನೋಡಿದ್ರೋ ಇಲ್ವೋ, ನಾಚಿಕ್ ಗೆಟ್ಕೊಂಡು ಅಲ್ಲಿ ಓಡೋಗಿದ್ರಲ್ಲ, ನೀವು ಅನುಭವಿಸಿ. ಈಗ ಎಂತ ವೇದ ಅಂತ ಹೇಳ್ಬಿಟ್ಟೆ ತಾತ. ಈಗ ನೀವು ಅನುಭವಿಸ್ಬೇಕು. ಯಾವನೋ ದುಡ್ಡು ಹೊಡ್ಕೊಂಡು ತಿನ್ನಕ್ಕೆ ನಿಮ್ಮ ಮೈಯಲ್ಲಿರೋ ರಕ್ತನ ಬಸಿತಾ ಇದ್ದೀರಲ್ಲ, ದುಡ್ದು ತಗೊಂಡೋಗಿ. ನೀವು ಉದ್ದಾರ ಆಗಲ್ಲ ಬಿಡಿ. ಬೇಕಾದ್ರೆ ಮನೆ ಅಡ ಇಟ್ಬಿಟ್ಟಾದ್ರೂ ಹೊಟ್ಟೋಗ್ಲಿ ಬಿಡಿ. ನಮಗೇನಾಗಬೇಕು? ಈಗ ನಮಗೇನಾಗಬೇಕು ಹೇಳಿ? ನೋಡ್ತಾ ಇದ್ದೀರಲ್ಲ, ಇನ್ನೂ ಕಾದಿದೆ ನಿಮಗೆ, ಇನ್ನೂ ಕಾದಿದೆ, ನೋಡ್ತಾ ಇರಿ. ನಮ್ಮ ಜನ ಚೇಂಜ್ ಆಗಲ್ಲಪ್ಪ. ಜನ ಇನ್ನೂ ಮೂರ್ಖರಾಗಕ್ಕಿದೆ. ಯಾರು ಜನ ಅಂದ್ರೆ ಇವರು ಮೂರ್ಖರಾಗಕ್ಕಿದೆ ಇನ್ನೂ. ಹುಟ್ಟಲ್ಲೇ ಮೂರ್ಖತನ ಇದ್ದಾಗ ಬದಲಾವಣೆ ಹೆಂಗ್ರಿ ಆಗುತ್ತೆ? ಅದು ಜೀನ್. ಅದು ಜೀನ್, ಅದು ನಮ್ಮ ಜನದ್ದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.